ತುಂಬ ಜನ ಕೇಳ್ತಿದ್ದು ಬೆಂಗಳೂರಲ್ಲಿ ಕೃಷಿ ಮೇಳ ಯಾವಾಗ ನಡೆಯುತ್ತೆ ಅಂತ. ಕಳೆದ ವರ್ಷ ನನ್ನ ವಿಡಿಯೋಗಳನ್ನು ನೋಡಿಕೊಂಡು ತುಂಬ ಜನ ಕೃಷಿ ಮೇಳಕ್ಕೆ ಹೋಗಿ ಬಂದಿದ್ರು, ತುಂಬಾ ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ರು. ಈ ವರ್ಷ ಕೃಷಿ ಮೇಳದ ಡೇಟ್ ಕೂಡ ಫಿಕ್ಸ್ ಆಗಿದೆ. ನವೆಂಬರ್ 13, 14, 15, 16 ಒಟ್ಟಾರೆಯಾಗಿ 4 ದಿನ ಈ ಕೃಷಿ ಮೇಳ ಇರುತ್ತೆ. ನಿಮಗೆ ಈಸಿಯಾಗಿ ನೆನ್ಪಿಟ್ಕೋಬೇಕಂದ್ರೆ ಚಿಲ್ಡ್ರನ್ಸ್ ಡೇ ಅಂತ ನೆನ್ಪಿಟ್ಕೊಳ್ಳಿ. ಯಾವಾಗ ಮಕ್ಕಳ ದಿನಾಚರಣೆ ಬರುತ್ತೋ ಅವತ್ತು ಕೃಷಿ ಮೇಳ ಇರುತ್ತೆ ಅಂತ. ಇದನ್ನ ಕೃಷಿ ಮೇಳ ಅಂತ ಕರೆಯೋದಕ್ಕಿಂತ ರೈತರ ಹಬ್ಬ ಅಂತ ಕರಿಬಹುದು. ಮೇನ್ ಆಗಿ ರೈತರು ಬಂದೇ ಬರ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಬೆಂಗಳೂರಲ್ಲಿ ಇರುವಂತಹ ಜನರನ್ನ ಕರ್ಕೊ ಬನ್ನಿ, ಮತ್ತೆ ನಿಮ್ಮ ಮಕ್ಕಳನ್ನ ಕರ್ಕೊ ಬನ್ನಿ. ಯಾಕಂದ್ರೆ ಎಷ್ಟೋ ಜನರಿಗೆ ಇವತ್ತು ವ್ಯವಸಾಯದ ಬಗ್ಗೆ ತುಂಬಾ ಅರಿವು ಕಡಿಮೆ ಇರುತ್ತೆ. ಸೊ ನಿಮ್ಗೆ 1000 ಪಟ್ಟು ಜ್ಞಾನ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತೆ ಹಲವಾರು ಸ್ಟಾರ್ಟ್ಅಪ್ ಕಂಪನಿಗಳು ಬಂದಿರುತ್ತೆ. ಸೊ ನೀವು ಏನಾದರೂ ಅಗ್ರಿಕಲ್ಚರ್ ಅಲ್ಲಿ ಸ್ಟಾರ್ಟ್ಅಪ್ ಮಾಡ್ಬೇಕಂದ್ರೆ ಅಥವಾ ಏನಾದರೂ ಇನ್ಫಾರ್ಮೇಶನ್ ಬೇಕು, ಕುರಿ ಫಾರ್ಮ್ ಮಾಡಬೇಕು, ಕೋಳಿ ಫಾರ್ಮ್ ಮಾಡಬೇಕು, ಅಥವಾ ಬೇಕರಿ ಮಾಡಬೇಕು, ಅಥವಾ ಏನೇ ಮಾಡ್ಬೇಕಂದ್ರೂ ಕೂಡ ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ಅಲ್ಲಿ ಎಲ್ಲಾ ಬೆಳೆಗಳನ್ನು ಕೂಡ ಬೆಳೆದಿರ್ತಾರೆ. ಮತ್ತೆ ಮೇನ್ ಆಗಿ ಯೂತ್ ಯಾರಾದ್ರೂ ಬರ್ತಿದ್ರೆ ಅವ್ರಿಗೆ ಫೋಟೋ ಸೆಕ್ಷನ್ ಅಂತ ಹೇಳ್ಬಿಟ್ಟು, ಫೋಟೋ ಸೆಕ್ಷನ್ ಅಂತಲ್ಲ, ಸೂರ್ಯಕಾಂತಿ ಹೂವನ್ನ ಬೆಳೆದಿರ್ತಾರೆ. ಸೊ ಅಲ್ಲಿ ಹೋಗಿ ನೀವು ಫೋಟೋಗಳನ್ನು ಕೂಡ ಇಟ್ಕೋಬಹುದು. ಒಟ್ಟಾರೆಯಾಗಿ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಇರುತ್ತೆ. ದಯವಿಟ್ಟು ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಮತ್ತೆ ಹೇಳ್ತಿದ್ದೀನಿ, ನವೆಂಬರ್ 13, 14, 15, 16 ಮತ್ತೆ ನಿಮ್ಗೆ ಕೃಷಿಯಲ್ಲಿ ಯಾವುದೇ ಯಂತ್ರೋಪಕರಣಗಳು ಬೇಕು ಅಥವಾ ಹೊಸ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಹೊಸ ತಳಿ ಆಗಿರ್ಬೋದು, ಎಲ್ಲ ಕೂಡ ಅಲ್ಲಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನವೆಂಬರ್ 13, 14, 15 ಕೃಷಿ ಮೇಳಕ್ಕೆ ಬನ್ನಿ. ಎಲ್ಲರೂ ಕೂಡ ಇದನ್ನ ಮತ್ತಷ್ಟು ಯಶಸ್ವಿ ಮಾಡೋಣ. ಈ ವಿಡಿಯೋನ ಮಿಸ್ ಮಾಡದೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.